ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ನೀವು ಅಂದರೆ ಫಸ್ಟ್ ಸ್ಟೆಪ್ ಯಾವಾಗಲೂ ಹಾಕ್ತಾ ಇದ್ವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ 6 ಎಳೆ ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ಅಥವಾ 9 11 ನೀಡಲ್ ನಂಬರ್ ಆದರೆ ಸರಿ ಹೋಗುತ್ತೆ, ಕ್ರೋಶನ್ ನೀಡಲ್ ನಂಬರು. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಸಿಂಗಲ್ ಸ್ಟೆಪ್ಪಲ್ಲಾದರೂ ಹಾಕೋಬೋದು, ಡಬಲ್ ಸ್ಟೆಪ್ಪಲ್ಲಾದರೂ ಹಾಕೋಬೋದು. ನಾನು ಒಂದು ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರಲಿ ಅಂದ್ಬಿಟ್ಟು ಡಬಲ್ ಸ್ಟೆಪ್ ಹಾಕಿದ್ದೀನಿ. ಇದು ವಿತ್ ಕುಚ್ಚು ಮಾಡ್ಕೋಬೋದು, ಇಲ್ಲ ವಿತೌಟ್ ಕುಚ್ಚು. ಆಮೇಲೆ ಬೀಡು ಕೂಡ ನೀವು ಮೀಡಿಯಮ್ ಸೈಜ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬಿಗ್ ಸೈಜ್ ಆದರೂ, ಇಷ್ಟು ಆಪ್ಷನ್ ಇದೆ. ಆಮೇಲೆ ನಾವು ಬ್ಯಾಕ್ ಸೈಡೆಲ್ಲ ಟರ್ನ್ ಮಾಡ್ಕೊಂಡು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಕೋಬೋದು ಫ್ರೆಂಡ್ಸ್, ಸೇಮ್ ಡಿಸೈನ್ನ. ನಾನು ಇಲ್ಲಿ 2 ಸ್ಟೆಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ಥರ ಬರುತ್ತೋ ಡಿಸೈನ್ ಇದೇ ಥರ ಬರುತ್ತೋ, ಹೆಂಗೆ ಈಸಿ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ನ ಹಾಕೋತಾ ಇದ್ದೀನಿ. 2 ಟೈಮ್ ಸಿಂಗಲ್ ಕ್ರೋಶೆ, 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟ್, ಒಂದು ಪಾಯಿಂಟು ಗ್ಯಾಪ್ ಇಲ್ದಿರ ಪಕ್ಕದ ಪಾಯಿಂಟಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ದಾರ ತೊಗೊಬಂದು 2 ದಾರ ಒಂದು ಮಾಡ್ಕೊಳ್ಳೋಣ ಫಸ್ಟ್. ನೆಕ್ಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಸೈಡ್ ಸಿಂಗಲ್ ಕ್ರೋಶೆ, 2 ಚೈನ್ ಹಾಕಿ ಸೇಮ್ ಪಾಯಿಂಟಿಗೆ ಒಂದು ಕಂಬ ಹಾಕೋತೀನಿ. ಅಂದರೆ ಒಂದು ಪಾಯಿಂಟಷ್ಟು ಗ್ಯಾಪ್ ಇಲ್ದಿರ ಅದೇ ಸೇಮ್ ಪಾಯಿಂಟಿಗೆ ಒಂದು ಕಂಬ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಫ್ರೆಂಡ್ಸ್, ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಬಿಗ್ ಬೀಡ್ ತೊಗೋತಾ ಇದ್ದೀನಿ, ಮೀಡಿಯಮ್ ಸೈಜ್ ಆದ್ರೂ ನಡೆಯುತ್ತೆ. ಬೀಡ್ ಲಾಕ್ ಆದ ತಕ್ಷಣ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟ್ ನಾವೆಲ್ಲಿ 2 ಚೈನು ಮತ್ತು ಸೇಮ್ ಪಾಯಿಂಟಿಗೆ ಕಂಬ ಹಾಕಿದ್ದೀವೋ ಅದೇ ಪಾಯಿಂಟಿಗೆ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪ್ ಸೇಮ್ ಪಾಯಿಂಟಿಗೆ ಹೋಗಿ ದಾರ ಅಂತಂದು 2 ದಾರ ಒಂದು ಸತಿ, ಮಿಕ್ಕಿದ 2 ದಾರ ಒಂದು ಸತಿ, ಈ ರೀತಿ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟ್ ಅಂದರೆ ಅದು ಪಕ್ಕ ಟೈಪೇ ಬರುತ್ತೆ ಫ್ರೆಂಡ್ಸ್. ಸೇಮ್ ಪಾಯಿಂಟಲ್ಲೇ ಹೋಗಿ ದಾರ ಅಂತಂದು 2 ದಾರ 1 ಟೈಮು, 2 ದಾರ 1 ಟೈಮ್. ಇಲ್ಲಿ ಬೇಕಂದರೆ ಡಬಲ್ ಕ್ರೋಶೆ ಬದಲು ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮೀಡಿಯಮ್ ಸೈಜ್ ಬೀಡ್ ಯೂಸ್ ಮಾಡಿದ್ರೆ ನೀವು ಹಾಫ್ ಡಬಲ್ ಕ್ರೋಶೆಲ್ಲೂ ಟ್ರೈ ಮಾಡಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇಷ್ಟಾದಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊತೀನಿ. ಒಂದು ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಸ್ಲ್ಯಾಂಟಾಗಿ ಇಟ್ಕೊಳ್ಳಿ, ನೋಡಿ ಸ್ಲ್ಯಾಂಟಾಗಿ ಇಟ್ಕೋಬೇಕು. ತುಂಬ ಹತ್ತಿರ ಹಾಕಬಾರ್ದು ಡಿಸೈನು, ಯಾಕಂದರೆ ಸೆಕೆಂಡ್ ಸ್ಟೆಪ್ ಹಾಕ್ದಂಗೆ ನಮಗೆ ರಿಸ್ಕ್ ಆಗುತ್ತೆ. ಸೊ ನೀಟಾಗಿ ಬರೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಪಾಯಿಂಟ್ ಲೆಫ್ಟ್ ಸೈಡ್ಗೆ ನಾನು ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1 ಡಬಲ್ ಕ್ರೋಶೆ ಮಾಡಿದೆ. ಸೊ ಇಲ್ಲಿ ಸಿಂಗಲ್ ಡಬಲ್ ಕ್ರೋಶಲ್ಲೇ ಬೀಡ್ ಹಾಕೋಬೋದು ಫ್ರೆಂಡ್ಸ್. ಬೇಕಂದರೆ ತಿಕ್ಕಾಗಿ ಕಾಣಿಸ್ಲಿ, ಥ್ರೆಡ್ ಕಲರ್ ಎನ್ಹಾನ್ಸ್ ಆಗಲಿ ಅಂದರೆ ನೀವು 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ನಾನು ಸೇಮ್ ಪಾಯಿಂಟಿಗೆ 2 ಡಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಆದ ತಕ್ಷಣ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್, 2 ದಾರ 1, ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೇಮ್ ಪಾಯಿಂಟಿಗೆ 2 ಡಬಲ್ ಕ್ರೋಶೆ, ಆಮೇಲೆ 1 ಬೀಡು ಮತ್ತು 2 ಡಬಲ್ ಕ್ರೋಶೆ. ಅದಾದ ತಕ್ಷಣ ಒಂದು ಚೈನು ಎಕ್ಸ್ಟ್ರಾ ಹಾಕ್ಕೋಬೇಕು. ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಂದು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಲೆಫ್ಟ್ ಸೈಡ್ಗೆ, ಒಂದು ಪಾಯಿಂಟ್ ಲೆಫ್ಟ್ ಸೈಡ್ಗೆ ನೀವು ಕಂಬ ಮಾಡ್ಕೊಳ್ಳೋಣ. ಯಾಕಂದರೆ ಹತ್ತಿರ ಬಂದುಬಿಟ್ರೆ ತುಂಬ ಸ್ವಲ್ಪ ಒಂಥರ ಕಾಣಿಸುತ್ತೆ, ಓವರ್ಲ್ಯಾಪ್ ಆಗಿಬಿಡುತ್ತೆ ಸೆಕೆಂಡ್ ಸ್ಟೆಪ್ ಹಾಕಿದಾಗ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾರ್ಮಲ್ ಮೆಷರ್ಮೆಂಟಿಗಿಂತ 1 ಪಾಯಿಂಟ್ ದೂರನೇ ಇದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ತೀನಿ. ಸೇಮ್ ಪಾಯಿಂಟಿಗೆ 2 ಕಂಬ. ಇಲ್ಲಿ ಏನೇನು 2 ಕಂಬ ಮಾಡ್ತಾಯಿದ್ದೀನಿ ಅಲ್ಲಿ 1 ಕಂಬ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಡಿಸೈನ್ ಇದೇ ರೀತಿ ಬರ್ಬೋದು, ಬಟ್ ಸ್ವಲ್ಪ ಚೇಂಜಸ್ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ, ಬೀಡ್ ಸೈಜು ಅಥವಾ ಕಂಬಗಳ ಕೌಂಟಿಂಗ್ಸು ಆ ಥರ ಎಲ್ಲ ನೀವು ಚೇಂಜ್ ಮಾಡ್ಕೋಬೋದು ಪ್ರತಿ ಡಿಸೈನಲ್ಲೂ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದರಲ್ಲಿ ಕುಚ್ಚು ವಿತೌಟ್ ಕುಚ್ಚುನ ವಿತ್ ಕುಚ್ಚು ಯಾವ ರೀತಿ ಹಾಕ್ಕೋಬೋದು ಅಂತ ತೋರಿಸ್ತೀನಿ. ವಿತೌಟ್ ಕುಚ್ಚಿಗೆ ಸೇಮ್ ನೆಕ್ಸ್ಟ್ ಸ್ಟೆಪ್ಪು ಫುಲ್ ಹಾಕ್ಕೊಂಡು ಹೋಗಬೇಕು. ಕುಚ್ಚು ಬೇಕಂದರೆ ಯಾವ ಥರ ಹಾಕೋದು ಅಂತ ತೋರಿಸೋಣ. ಇದಕ್ಕೆ ಕುಚ್ಚು ಕಟ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ಸಿಂಪಲ್ ಡಿಸೈನು ಈ ಥರದ್ದು ಸುಮಾರು ತೋರಿಸ್ತಿದ್ದೀನಿ ಅಲ್ವಾ. ಸೊ ಇದಕ್ಕೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋಣ. ಓವರಾಲ್ ಇದೇ ಥರ ಬೇಕಂದರೆ ನಾವು ಕಂಪ್ಲೀಟ್ ಸ್ಯಾರಿನ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ತೋರಿಸೋಣ. ಇಷ್ಟು ಕಂಪ್ಲೀಟ್ ಆದಮೇಲೆ ಸೇಮ್ ಕಲರಲ್ಲೇ ತೊಗೊಂಡಿದ್ದೀನಿ. ಬೇಕಂದರೆ ಕಲರ್ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಆ್ಯಕ್ಚುಲಿ ಕಲರ್ ಚೇಂಜ್ ಮಾಡ್ಬೋದಿತ್ತು, ಅದು ಕೂಡ ಚೆನ್ನಾಗಿ ಕಾಣಿಸೋದು. ಸೊ ಇನ್ನೊಂದು ಸತಿ ಯಾವಾಗಾದರೂ ಒಂದು ಸ್ವಲ್ಪ ಬೀಡ್ ಇದರಲ್ಲೇ ಚೇಂಜಸ್ ಮಾಡಿಬಿಟ್ಟು ತೋರಿಸೋಣ. ಸೊ ಮತ್ತು ನಾಟ್ ಹಿಂದೆ ಬರೋ ಥರ ಅಲ್ಲಿ ಚೈನ್ಸ್ ಹಾಕಿರ್ತೀವಲ್ಲ 2 ಚೈನ್ಸು ಅಲ್ಲೇ ನಾಟ್ ಹಿಂದೆ ಬರೋ ಥರ ಒಂದು ಲಾಕ್ ಮಾಡ್ಕೊಳ್ತೀನಿ.
ಲಾಕ್ ಮಾಡಿಕೊಂಡು ಅಲ್ಲಿಂದ ಫ್ರೆಂಡ್ಸ್ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ ನೋಡಿ, ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರನ ತೊಗೊಂಡು ಬರ್ತೀನಿ. ಬೀಡ್ ಜೊತೆ ಇರೋ ದಾರದ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರನ ತರ್ತೀನಿ. 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ ಒಂದು ಮಾಡ್ಕೊತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ. ಸ್ಟಾರ್ಟಿಂಗ್ ಮಾತ್ರ ಬೀಡ್ ಪಕ್ಕ ಸ್ವಲ್ಪ ಟೈಟ್ ಅನಿಸುತ್ತೆ, ಅಂದರೆ ಆರಾಮಾಗೆ ನಾವು ನೀಡಲ್ನ ಪಾಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಒಂದು ಟೈಮ್ ಮಾಡಿದ ತಕ್ಷಣ ಮತ್ತೆ ಆರಾಮಾಗಿ ಪ್ಲೇಸ್ ಸಿಗುತ್ತೆ ನಿಮಗೆ ಮಾಡ್ತಾ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಟೈಮ್ ಆಯಿತು, ಇದು ಥರ್ಡ್ ಟೈಮು. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೋತೀನಿ. ಇದು ಥರ್ಡ್ ಟೈಮ್ ಫ್ರೆಂಡ್ಸ್, 3ನೇ ಹಾಫ್ ಡಬಲ್ ಕ್ರೋಶೆ. ಸೊ 3ನೇ ಹಾಫ್ ಡಬಲ್ ಕ್ರೋಶೆ ಮಾಡಿದ್ಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ, ಇನ್ನೂ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. ಸೊ 2 ಚೈನ್ಸ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ 2 ಚೈನ್ ಮಾಡಿಕೊಂಡು ನೋಡಿ, ಈ ಹಾಫ್ ಡಬಲ್ ಕ್ರೋಶೆ ಏನಿದೆ ಥರ್ಡ್ ಒನ್ನು, ಸೊ ಅದ್ರ ಪಕ್ಕದಲ್ಲಿ ಸೆಕೆಂಡು ಮತ್ತು 3ನೇ ಹಾಫ್ ಡಬಲ್ ಕ್ರೋಶೆ ಸೆಂಟರಲ್ಲಿ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಆ್ಯಕ್ಚುಲಿ ಪಿಕಾಟ್ ಮಾಡ್ತಾ ಇರೋದು ಫ್ರೆಂಡ್ಸ್, ಸೆಂಟರ್ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ಕೊಂಡಿರೋದು. 2 ಚೈನ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು ಈ 3 ದಾರ ಸೇರಿ ಒಂದು ಮಾಡ್ಕೋತೀನಿ 4th ಟೈಮು. ಮತ್ತು 5th ಟೈಮ್ ಇವಾಗ ಹಾಫ್ ಡಬಲ್ ಕ್ರೋಶೆ. 5 ಟೈಮ್ಸ್ ಮಾಡ್ತೀನಿ, ಬಟ್ ಥರ್ಡ್ ಟೈಮಿಗೆ ನಾವು 2 ಚೈನ್ ಎಕ್ಸ್ಟ್ರಾ ಹಾಕಿ ಪಿಕಾಟ್ ಮಾಡ್ಕೊಳ್ಳೋದು. ಅದು ಟಿಪ್ ಬರಬೇಕು ನಮಗೆ, ಶಾರ್ಪ್ ಎಡ್ಜ್ ಬರಬೇಕು, ಅದಕ್ಕೋಸ್ಕರ. 6th ಟೈಮು ಹಾಗೆ ಒಂದು ಸಿಂಗಲ್ ಕ್ರೋಶೆ ಫ್ರೆಂಡ್ಸ್, ಸೇಮ್ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ. ಸೊ ಥರ್ಡ್ ಟೈಮ್ ಮಾಡಬೇಕಾಗತ್ತೆ, ಯಾಕಂದರೆ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಲೇಬೇಕು. ಮತ್ತು ಇಲ್ಲಿ 1 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾವು ನಾರ್ಮಲಾಗಿ ಸಿಂಗಲ್ ಕ್ರೋಶೆ ಒಂದು ಮಾಡ್ಕೋತೀವಿ. ಸೊ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ, ಯಾಕಂದರೆ ನಾವು ಪಿಕಾಟ್ ಹಾಕ್ತೀವಲ್ಲ ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ನಮಗೆ ಅಂದರೆ ರೈಟ್ ಸೈಡಲ್ಲಿ ಹೆವಿ ಕಾಣಿಸುತ್ತೆ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಅನಿಸ್ಬಿಡುತ್ತೆ ಅಂತ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿರೋದು, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಡೈರೆಕ್ಟಾಗೆ ದಾರ ಸುತ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ಇರುತ್ತಲ್ಲ ಥ್ರೆಡ್, ಅದ್ರ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರನ ತೊಗೊಂಡು ಬರ್ತೀನಿ. ಈ 3 ದಾರನ ಸೇರಿ ಒಂದು ಮಾಡ್ಕೋತೀನಿ. 3 ದಾರ ಸೇರಿ ಒಂದು ಮಾಡ್ಕೋತೀನಿ 1 ಟೈಮು. ಮತ್ತು ಸೆಕೆಂಡ್ ಟೈಮು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೋತೀನಿ. 2 ಟೈಮ್ ಆಯಿತು. ಇವಾಗ ಥರ್ಡ್ ಟೈಮ್ 3ನೇ ಸರ್ತಿ ನಾನು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಥರ್ಡ್ ಟೈಮ್ ಆದ ತಕ್ಷಣ 2 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು, ಸೊ ಈ 3ನೇ ಮತ್ತು 2ನೇ ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ಲ, ಅದ್ರ ಸೆಂಟ್ರಲ್ಲಿ ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ಒಂದು ಪಿಕಾಟ್ ಆಗುತ್ತೆ ನಮಗೆ. ಮತ್ತು 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಒಟ್ಟು 5 ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಒಂದೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಈ 5 ಹಾಫ್ ಡಬಲ್ ಕ್ರೋಶೆ ಆದ ತಕ್ಷಣ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಸೇಮ್ ಗ್ಯಾಪಲ್ಲಿ. ಮಾಡಿಕೊಂಡು ಈ 1 ಚೈನ್ ಗ್ಯಾಪ್ ಏನಿದೆ, 1 ಚೈನ್ ಗ್ಯಾಪಿಗೆ ನಾನು ನಾರ್ಮಲ್ ಸಿಂಗಲ್ ಕ್ರೋಶೆ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್, ನಾನಿವಾಗ ಇದು ಜಸ್ಟ್ ಇದೇ ಥರ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಆಗಿ ಮಾಡ್ಕೊಂಡೋಗಿ ವಿತೌಟ್ ಕುಚ್ಚು ಡಿಸೈನು. ಸೊ ಕುಚ್ಚು ಬೇಕೆಂದಿದ್ದಲ್ಲಿ ಸೊ ನೀವು ಚೈನ್ಸ್ ಹಾಕೋಬೋದು ಇಲ್ಲಿಂದ ಆ ಸೈಡ್ಗೆ, ಇಲ್ಲ ಅಂದರೆ ನೀವು ಸೇಮ್ ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗೋಣ ಕುಚ್ಚು ಬೇಕಂದರೆ. ಸೊ ನೋಡಿ, 2ಕ್ಕೆ ನಾನು ವಿ ಶೇಪ್ ಆರ್ಚ್ ಮಾಡಿದ್ದೀನಿ. ಥರ್ಡ್ ಬೀಡಿಗೆ ನಾವು ಕೆಳಗಡೆ ಥ್ರೆಡ್ಡಿಗೆ ಡೈರೆಕ್ಟ್ ನೀಡಲ್ನ ಪಾಸ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ, 2ನೇ ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಸೇಮ್ ಥ್ರೆಡ್ಡಿಗೆ. ನಾನಲ್ಲಿ ಹಾಫ್ ಡಬಲ್ ಕ್ರೋಶೆ ವಿತ್ ಪಿಕಾಟ್ ಮಾಡಿದ್ದೀನಿ ಫ್ರೆಂಡ್ಸ್, ಆ ವಿ ಶೇಪ್ ಆರ್ಚ್ ಬರೋ ಥರ. ಇಲ್ಲಿ 4 to 5 ಟೈಮ್ಸ್ ಡೈರೆಕ್ಟ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲ ಈ ಥರ ಸಿಂಗಲ್ ಕ್ರೋಶೆ ಬೇಡ ಅಂದರೆ ನಿಮಗೆ ಇದು ಸ್ವಲ್ಪ ಡಿಸೈನಾಗಿ ಕಾಣುತ್ತೆ, ಅಂದರೆ ಕುಚ್ಚು ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ 5 ಸಿಂಗಲ್ ಕ್ರೋಶೆ ಮಾಡಿ ನಾರ್ಮಲಾಗಿ 1 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ, ಇದರೊಳಗಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಇದು ಮಾಡೋದು ಬೇಡ ಅಂದರೆ ಜಸ್ಟ್ ಚೈನ್ಸ್ ಹಾಕ್ಕೋಬೋದು ಅಷ್ಟೇ. ಈ 1 ಚೈನ್ ಗ್ಯಾಪಿಂದ ಲೆಫ್ಟ್ 1 ಚೈನ್ ಗ್ಯಾಪ್ ಅಷ್ಟರಲ್ಲಿ ಒಂದು 5 ಚೈನ್ಸ್ ಹಾಕ್ಕೊಂಡ್ರೆ ನೀವು ಅಲ್ಲಿ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಮಾಡ್ಕೊಳ್ಬೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅಲ್ಲಿಂದ ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಪಿಕಾಟ್ ಮಾಡಿ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ. 3 ಟೈಮ್ಸ್ ಆಯಿತು. 2 ಚೈನ್ ಮಾಡ್ಕೋತೀನಿ.
ಈ ಸೆಕೆಂಡ್ ಥರ್ಡ್ ಹಾಫ್ ಡಬಲ್ ಕ್ರೋಶೆ ಇರುತ್ತಲ್ಲ, ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಇನ್ನು 2 ಸತಿ ಹಾಫ್ ಡಬಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 1 ಸಿಂಗಲ್ ಕ್ರೋಶೆ ಹಾಕಿಲ್ಲ ಅಂದರೆ ಫ್ರೆಂಡ್ಸ್ ನಿಮಗೆ ವಿ ಶೇಪ್ ಅನ್ನೋದು ಸೆಂಟರಿಗೆ ಬರಲ್ಲ, ಸ್ವಲ್ಪ ಲೆಫ್ಟ್ ಸೈಡಿಗೆ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಸಿರೋದು. ನಮಗೆ ಏನು ವಿ ಶೇಪ್ ಎಡ್ಜಿದೆ ಅದು ಸೆಂಟರಿಗೆ ಬರಲ್ಲ ಫ್ರೆಂಡ್ಸ್, ಸ್ವಲ್ಪ ಲೆಫ್ಟಿಗೆ ಹೊಟ್ಟೋಗ್ಬಿಡುತ್ತೆ, ಯಾಕಂದರೆ ಪಿಕಾಟ್ ಯೂಸ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ನಮಗೆ ವಿ ಶೇಪ್, ಶಾರ್ಪ್ ಎಡ್ಜ್ ಥರ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 2 ವಿ ಶೇಪ್ ಆದ ತಕ್ಷಣ 1 ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಮತ್ತು 4 ಮಾಡಿಕೊಂಡು ಇನ್ನೊಂದು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೀವು 4 ಆದರೂ ಬಿಡ್ಬೋದು ಆರ್ಚ್, ಇಲ್ಲ 5 ಆದರೂ ಬಿಡ್ಕೋಬೋದು. ಆ ಥರ ಕೌಂಟಿಂಗ್ಸ್ ನಿಮ್ಮ ಇಷ್ಟ ಫ್ರೆಂಡ್ಸ್. ಆ ಥರ ಕುಚ್ಚು ಎಷ್ಟು ಡಿಸ್ಟೆನ್ಸಲ್ಲಿದ್ದರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ. ಕುಚ್ಚು ಕಟ್ಟಿದ್ದೀನಿ, ಬರೀ ನಾನು 87 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ತುಂಬ ಪುಟ್ಟ ಬೇಬಿ ಕುಚ್ಚು, ಡಿಸೈನ್ ತುಂಬ ಚಿಕ್ಕದಾಗಿದೆ, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹತ್ರ ಇರುತ್ತೆ ಅಲ್ವಾ, ವರ್ಕ್ ನಿಮಗೆ ನೀಟಾಗಿ ಥ್ರೆಡ್ ವರ್ಕ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಬೀಡ್ ಇಷ್ಟು ಬಿಗ್ ಸೈಜ್ ಬೇಡ ಅಂದರೆ ನೀವು ಮೀಡಿಯಮ್ ಸೈಜ್ ಕೂಡ ಹಾಕ್ಕೋಬೋದು, ಅದು ಕೂಡ ಸೂಟ್ ಆಗುತ್ತೆ ಈ ಡಿಸೈನ್ಗೆ. ಆಮೇಲೆ ಡಬಲ್ ಕ್ರೋಶೆ ಬದಲು ಹಾಫ್ ಡಬಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸೊ ಖಂಡಿತ ಟ್ರೈ ಮಾಡಿ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ನಿಮಗೆ. ಸೊ ಬಿಗ್ ಅಂದರೆ ಸಿಂಪಲ್ ಡಿಸೈನ್ಸ್ ಇಷ್ಟ ಬೀಳೋರಿಗೆ ಈ ಡಿಸೈನ್ ಪರ್ಫೆಕ್ಟ್ ಆಗಿರುತ್ತೆ. ನಾರ್ಮಲ್ ಬಾರ್ಡ್ರ್ ಟೈಪ್ ಫ್ರೆಂಡ್ಸ್, ಅಟ್ಯಾಚ್ ಬಾರ್ಡ್ರ್ ಥರ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ಸೆಕೆಂಡ್ ಸ್ಟೆಪ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಇಲ್ಲ ಸೇಮ್ ಕಲರ್ಗಳು ಕೂಡ ಈ ಥರ ಹಾಕ್ಕೋಬೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.